ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಬೆಳಗಾವಿ ಲೋಕಸಭೆಯಲ್ಲಿ ಜನರಿಂದ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಅಷ್ಟೇ. ಬೆಳಗಾವಿ ಎಲ್ಲ ಕಡೆಗಳಲ್ಲೂ ಕೂಡ ಅವ್ರು ಹೋದಲ್ಲಿ ಬಹಳ ರೀತಿಯ ಅಭಿಮಾನ ವ್ಯಕ್ತವಾಗ್ತಾ ಇದೆ. ಮೋದಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಜನರ ಕಣ್ಣ ಮುಂದೆ ಇದ್ದಾವೆ. ನಾನು ಸಿಎಂ ಆಗಿ ಸ್ಪೀಕರ್ ಆಗಿ ಬೆಳಗಾವಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೇನೆ. ಗೋಕಾಕ್, ಕರಬಾವಿ ಸೇರಿ 8 ಮತಕ್ಷೇತ್ರದಲ್ಲಿ ನಿರೀಕ್ಷೆ ಮೀರಿ ನನಗೆ ಜನ ಬೆಂಬಲ ಸಿಗ್ತಾ ಇದೆ. ನಮ್ಮ ಬಿಜೆಪಿ ನಾಯಕರು ಒಗ್ಗಟ್ಟಿನಿಂದ ಬಹಳ ಹುರುಪಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಏಪ್ರಿಲ್ 15ರಂದು ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. मंदिरमध्ये ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಬನ್ನಿ ನಿಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಅವರೇ ಇರ್ತಕ್ಕಂಥದ್ದು. ಸರ್, ಚುನಾವಣಾ ಪ್ರಚಾರ ಅಬ್ಬರವಾಗಿ ನಡೆಸ್ತಾ ಇದ್ದಾರೆ, ಹೇಗಿದೆ ಚುನಾವಣಾ ಪ್ರಚಾರದ ಕಡೆ? ಇಲ್ಲ, ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲ ಸಿಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಜನಬೆಂಬಲ ದೊಡ್ಡ ಪ್ರಮಾಣದಲ್ಲಿ. ನಿನ್ನೆ ಗೋಕಾಕು ಮತ್ತು ಅರ್ಬಾವಿಯಲ್ಲಿ ಭಾಳ ಬೃಹತ್ವಾದಂಥ ಸಭೆಗಳು, 16,000 ಜನ ಅದರಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ಸವದತ್ತಿ ಇರ್ಬೋದು, ರಾಮದುರ್ಗ್ ಇರ್ಬೋದು, ಬೈಲಹೊಂಗಲ, ಬೆಳಗಾವಿ ಗ್ರಾಮೀಣ ಇರ್ಬೋದು, ಬೆಳಗಾವಿ ನಗರದಲ್ಲಿರ್ಬೋದು, ಎಲ್ಲೆಲ್ಲಿ ಹೋಗ್ತೀವಿ ಬೆಳಿಗ್ಗೆ ವಾಕಿಂಗ್ ಸಂದರ್ಭದಲ್ಲಿ ಚಾಪೆ ಚರ್ಚೆ ಕಾರ್ಯಕ್ರಮದಲ್ಲಿ ಸಹಿತ ಸಾಕಷ್ಟು ಜನ ಸ್ಪಂದನೆ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಈಗ ಗುಂಪು ಸಭೆಗಳನ್ನು ಮಾಡ್ತಾ ಇದ್ದಾವೆ ಬೇರೆ ಬೇರೆ ಕಾಲನಿಗಳಲ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ಈ ರಾಧಾ ಮೋಹನ್ ದಾಸ್ ಅವರು ಏನು ಬಿಜೆಪಿ ಕೋರ್ ಕಮಿಟಿ ಸಭೆ ಮಾಡಿದ್ರಲ್ಲ, ಅದಾದ ಬಳಿಕ ಬಿಜೆಪಿಯಲ್ಲಿ ಎಲ್ಲ ಒಂದು ಕಡೆ ಒಂದು ಒಗ್ಗಟ್ಟು ಕಂಡು ಬರ್ತಾ ಇದೆ. ಎಲ್ಲ ಕಡೆ ಟೀಮ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಒಗ್ಗಟ್ಟು ಮೊದಲಿಂದೂ ಇದೆ, ಅವ್ರು ಬಂದಾಗೂ ಇದೆ, ಮುಂದೂ ಇರ್ತದೆ. ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಾಕತ್ತೀವಿ. ಸರ್, ಹೋದೆಲ್ಲ ಮತದಾರಿಗೆ ಏನು ಹೇಳ್ತಾ ಇದ್ರಿ, ಏನು ಭರವಸೆಗಳನ್ನು ಕೊಡ್ತಾ ಇದ್ರಿ? ಜನ ಮತದಾರರಲ್ಲಿ ನಾವು ವಿನಂತಿ ಮಾಡುವಂಥದ್ದು, ಇವತ್ತು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ದೇಶದ 140 ಕೋಟಿ ಜನರ ಆಶೆ ಇದೆ. ಅದನ್ನು ಅನುಷ್ಠಾನ ಮಾಡುವಂಥದ್ದು, ಅದನ್ನು ಕಾರ್ಯಗತ ಮಾಡುವಂಥ ಕೆಲಸ ನಮ್ಮದು. ಮತ್ತು ಜನರಲ್ಲಿ ಸಹಿತ ಅದೇ ಭಾವನೆ ಬರ್ತಾ ಇದೆ. ಇವತ್ತು ಅದನ್ನೇ ನಾವು ಹೇಳ್ತಾ ಇದ್ದೇವೆ, ಒಂದು ಮುಟ್ಟದ ನಾಯಕತ್ವ ಬೇಕು ದೇಶಕ್ಕೆ, ಒಂದು ಸ್ಥಿತಿ ಬೇಕು, ಆರ್ಥಿಕ ಅಭಿವೃದ್ಧಿಗೆ ಒತ್ತು ಕೊಡುವಂಥ ವ್ಯಕ್ತಿ ಬೇಕು. ಅವ್ರು ಯಾರಂದ್ರೆ ನರೇಂದ್ರ ಮೋದಿ. ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳಿಗೆ ಜನರು ಗ್ಯಾರಂಟಿಯ ಪರಿಣಾಮ ಇನ್ನೂ ಇಲ್ಲ, ಮೋದಿ ಗ್ಯಾರಂಟಿ ಪರಿಣಾಮ ಭಾಳ ಇರ್ತದೆ. ತಮ್ಮ ವಿರುದ್ಧ ಕೆಲವೊಂದು ಅಪಪ್ರಚಾರ ಮಾಡುವಂಥವ್ರಿಗೆ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಬೆಳಗಾವಿ ಕೊಟ್ಟಂಥ ಕೊಡುಗೆ ವಿಚಾರವನ್ನು ಜನರ ಮುಂದೆ ಹೇಳ್ತೀರಿ ಸರ್? ಈಗಾಗಲೇ ಹೇಳಾಕತ್ತೀವಿ, ಬಹಿರಂಗ ಸಭೆಯಲ್ಲಿ ಹೇಳ್ತಾ ಇದ್ದೇವೆ. ಇವಾಗ ಸುವರ್ಣಸೌಧ ಕೊಡುಗೆ ಕೊಟ್ಟಂಥದ್ದು ಹೇಳ್ತಾ ಇದ್ದೇವೆ. ಇಲ್ಲಿ ನಾನೇನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಕೆಲಸ ಮಾಡಿದ್ದು ಮತ್ತು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಕೆಲಸ ಮಾಡಿದ್ದು, 30 ವರ್ಷದ ಸಂಬಂಧ ಇದೆ ಬೆಳಗಾವಿ ಜೊತೆ. ಪ್ರಮುಖ ಮಹಿಳಾ ಮತದಾರರು ಯಾವ ರೀತಿ ಸೆಳೀತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಮನವಿ ಮಾಡ್ಕೋತೀರಿ? ನೋಡಿ, ಮಹಿಳಾ ಮತದಾರರಿಗೆ ಹೇಳೋದಾದರೆ ಇವತ್ತು ನಿಜವಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರು ಸಮಾನತೆಯ ಕೂಗನ್ನು ಹೇಳಿದರು. ಆ ಸಮಾನತೆ ತರುವಂಥ ಕೆಲಸ ಮೋದಿಯವರು ಮಾಡ್ತಾ ಇದ್ದಾರೆ. ಇವತ್ತು ಮೀಸಲಾತಿಯ ಮುಖಾಂತರ ಬಹುಶಃ ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಸಮ್ಮಿಶ್ರ ಸರ್ಕಾರ ಇರಲಿ, ಲೋಕಸಭೆಯಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕನ್ನುವಂಥ ಕಾನೂನನ್ನು ಪಾಸ್ ಮಾಡಲಿಕ್ಕೆ ಆಗಿಲ್ಲ ಅವರಿಗೆ. ಇವತ್ತು ಎಲ್ಲರೂ ವಿಶ್ವಾಸ ತಗೊಂಡು ಇವತ್ತು ಕಾನೂನನ್ನು ಪಾಸ್ ಮಾಡಿದ್ದಾರೆ. 2028 ನಂತರ ಅದು ಅನುಷ್ಠಾನ ಆಗ್ತದೆ. ಫಸ್ಟ್ ಟೈಮ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಮಹಿಳೆಯರಿಗೆ 33% ಇವತ್ತು ಹೆಚ್ಚಿನ ರೀತಿಯ ಅಧಿಕಾರ ಸಿಗುವಂಥದ್ದು. ತಾವು ಭರ್ಜರಿ ಏನೋ ಬೆಳಗಾವಿ ಎಂಟ್ರಿ ಕೊಟ್ರಿ, ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ರಿ, ಯಾವಾಗ ಮಾಡ್ತಾ ಇದ್ರಿ, ಹೇಗಿರುತ್ತೆ ನಾಮಪತ್ರ ಸಲ್ಲಿಕೆ? ನೋಡಿ, ಈಗಾಗಲೇ 27ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಜನ ಇವತ್ತು ನಮ್ಮನ್ನು ಸ್ವಾಗತ ಮಾಡಿದರು. ಮತ್ತು 15ನೇ ತಾರೀಕಿಗೆ, ಇದೇ ತಿಂಗಳ 15ನೇ ತಾರೀಕಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಅದರಲ್ಲಿ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಯ ಜನರು 16,000 ಜನ ಇಲ್ಲಿ ಭಾಗವಹಿಸ್ತಾರೆ. ಸೊ ಇವಿಷ್ಟು ಬಿಜೆಪಿ ಅಭ್ಯರ್ಥಿ ಮತ್ತು ಏನು ಮಾಜಿ ಸಿಎಂ ಆದಂಥ ಜಗದೀಶ್ ಶೆಟ್ಟರ್ ಹೇಳುವಂಥ ಮಾತು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಜನರು ನನ್ನನ್ನು ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಈ ಬಾರಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ, ನಾಮಪತ್ರ ಸಲ್ಲಿಕೆ ವೇಳೆ ಮತ್ತೊಂದು ಸುತ್ತಿನ ಒಂದು ಶಕ್ತಿ ಪ್ರದರ್ಶನ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, TV5.